ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದೆ ಎಸ್ಐಟಿ. ಆಸ್ತಿ ಆದಾಯಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿರೋದು. ಜಯಂತ್ ಮನೆ ಮೇಲಿರುವ ಕೊಠಡಿ ತಪಾಸಣೆ. ಜಯಂತ್ ವಾಸವಿರುವ ಮನೆ ಮೇಲಿರುವ ಕೊಠಡಿಯಲ್ಲಿ ಬುರುಡೆ ತಂದು ಇಟ್ಟಿದ್ದ. ಆ ಕೊಠಡಿಯ ಒಳಗಡೆ ಚಿನ್ನಯ್ಯ ಬುರುಡೆ ತಂದಿಟ್ಟಿದ್ದ. ಆ ರೂಮ್ನಲ್ಲಿ, ಈ ಜಯಂತ್ ಮನೆ ಮೇಲೆ ಒಂದು ರೂಮ್ ಇತ್ತು, ಆ ರೂಮ್ನಲ್ಲಿ ಈತ ಬುರುಡೆ ತಂದಿಟ್ಟಿದ್ದ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಹಜರ ನಡೆಸ್ತಾ ಇರೋದು. 4 ದಿನ ಇದೇ ರೂಮ್ನಲ್ಲಿ ಆ ಬುರುಡೆ ಇತ್ತು. ಚಿನ್ನಯ್ಯ ರೂಮ್ನಲ್ಲಿ 4 ದಿನ ಆ ಬುರುಡೆನ ಇಟ್ಟಿದ್ದ. ಜಯಂತ ಮನೆಯಲ್ಲಿ ಅಂತಿಮ ಹಂತದ ಮಹಜರು. ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದಿದ್ದ ವಸ್ತುಗಳನ್ನು ಇಟ್ಟಿದ್ದಾರೆ. ದಾಖಲೆಗಳು ಹಾಗೇನೆ ಲ್ಯಾಪ್ಟಾಪ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಂತಹ ವಸ್ತುಗಳನ್ನ ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಪ್ಯಾಕ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಈಗ ಏನ್ ನಡೀತಾ ಇದೆ? ಬಹುತೇಕ ಮಹಜರು ಮುಗಿದಂಗೇನಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಈ ಜಯಂತ್ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು. ಈಗ ಎಸ್ಐಟಿ ಅಧಿಕಾರಿಗಳು ಜಯಂತ್ ಅವರ ನಿವಾಸದಲ್ಲಿ ಸಿಕ್ಕಂತಹ ಎಲ್ಲಾ ವಸ್ತುಗಳನ್ನು ಕೂಡ ಸೀಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಏನೀಗ ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಯಾವ ರೀತಿಯಾಗಿ ಸೀಸ್ ಪ್ರಕ್ರಿಯೆ ಮಾಡಬೇಕು ಆ ರೀತಿಯಾಗಿ ಅಧಿಕಾರಿಗಳು ಈಗ ಸೀಸ್ ಮಾಡುವಂತಹ ಕೆಲಸ ಮಾಡ್ತಿರುವಂತದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಸೋಕೋ ಟೀಮ್ ಕೂಡ ಈಗ ಮನೆಯಲ್ಲಿರುವಂತಹ ಕಾರಣಕ್ಕಾಗಿ ಪ್ರತಿಯೊಂದನ್ನು ಕೂಡ ಚಿತ್ರೀಕರಣ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಜಯಂತ್ ಅವರ ನಿವಾಸದಲ್ಲಿ ಪ್ರತಿಯೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಜೊತೆಗೆ ಅವರ ಮನೆಯಲ್ಲಿ ಸಿಗುವಂತಹ ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಅವರ ನಿವಾಸದಲ್ಲಿ ಜಯಂತ್ ಅವರ ಮಗಳು ಮತ್ತೆ ಮಗ ಇರುವಂತಹ ಕಾರಣಕ್ಕಾಗಿ ಅವರಿಂದನೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಆದರೆ ಇದುವರೆಗೂ ಜಯಂತ್ ಅವರ ಪತ್ನಿ ಮನೆಗೆ ಬರೆದಿರುವಂತಹ ಕಾರಣಕ್ಕಾಗಿ ಅವರನ್ನು ಕೂಡ ದೂರವಾಣಿ ಕರೆ ಮಾಡಿ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಇನ್ನು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಏನೆಲ್ಲ ಮಾಹಿತಿಯನ್ನ ಚಿನ್ನಯ್ಯ ಕೊಟ್ಟಿದ್ದೋ ಆ ಎಲ್ಲಾ ಮಾಹಿತಿಗಳನ್ನ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿ ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಈಗ ಸ್ಥಳ ಮಹಜರು ಪ್ರಕ್ರಿಯೆ ಅಂತಿಮ ಘಟ್ಟ ತಲುಪಿದ್ದು ಈಗ ಅಧಿಕಾರಿಗಳು ನೇರವಾಗಿ ಬೆಳ್ತಂಗಡಿಗೆ ಹೋಗ್ತಾರಾ ಅಥವಾ ಬೆಂಗಳೂರಲ್ಲಿ ಇನ್ನೂ 2 ಜಾಗದಲ್ಲಿ ಚಿನ್ನಯ್ಯ ಹೋಗಿರುವಂತಹ ಮಾಹಿತಿ ಇರುವ ಕಾರಣಕ್ಕಾಗಿ ಸಹಕಾರ ನಗರ ಮತ್ತೆ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಆದ್ರೆ 6 ಗಂಟೆ ನಂತರದಲ್ಲಿ ಮಹಜರು ಪ್ರಕ್ರಿಯೆ ಬಹುತೇಕ ಮಾಡೋದಿಲ್ಲ. ಹೀಗಾಗಿ ಅಧಿಕಾರಿಗಳು ನೇರವಾಗಿ ಸಿಐಡಿ ಕಚೇರಿಗೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡಿ ನಾಳೆ ಬೆಳಗಿನ ಜಾವ ಮತ್ತೆ 2 ಭಾಗದಲ್ಲಿ ಹೋಗುವಂತಹ ಸಾಧ್ಯತೆ ಇದೆ. ಆದ್ರೆ ಈಗ ಅಧಿಕಾರಿಗಳು ಇದುವರೆಗೂ ಮಾಡಿರುವಂತಹ ಸಂಪೂರ್ಣವಾದಂತಹ ಮಹಜರು ಪ್ರಕ್ರಿಯೆಯನ್ನ ಅಂತಿಮ ಘಟ್ಟಕ್ಕೆ ತಂದಿದ್ದು ಏನು ಚಿನ್ನಯ್ಯ ತೋರಿಸುವಂತಹ ಪ್ರತಿ ಜಾಗದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ಜೊತೆಗೆ ಲಿಖಿತ ರೂಪದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನೋಡ್ತಾ ಇದ್ದೀವಿ ಈಗಲೇ ಸೋಕೋ ಟೀಮ್ನ ಸಿಬ್ಬಂದಿಗಳು ಕೂಡ ಅಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳು ಎಲ್ಲಾ ವಸ್ತುಗಳನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಪ್ಯಾಕ್ ಮಾಡುವಂತಹ ಕೆಲಸವನ್ನ ಅಲ್ಲಿ ಅದನ್ನ ಸೀಲ್ ಮಾಡುವಂತಹ ಕೆಲಸ ಕೂಡ ಈಗ ತೊಡಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷ ಈ ಒಂದು ಮಹಜರು ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಇಲ್ಲಿಂದ ಚಿನ್ನಯ್ಯ ಮತ್ತೆ ಇಲ್ಲಿ ಸಿಕ್ಕಿರುವಂತಹ ಎಲ್ಲಾ ಏನು ಸಾಕ್ಷಿಗಳನ್ನ ಮತ್ತೆ ಎವಿಡೆನ್ಸ್ ಗಳನ್ನ ಅಧಿಕಾರಿಗಳು ತಮ್ಮ ಒಂದು ವಾಹನ ಮುಖಾಂತರವಾಗಿ ತೆಗೆದುಕೊಂಡು ಹೋಗಲಿದ್ದಾರೆ. ಶ್ರೀಪಾದ್, ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಮುತ್ತಪ್ಪ? ಶ್ರೀಪಾದ್, ಈಗ ಅದನ್ನ ಎಸ್ಐಟಿ ಹಿರಿಯ ಅಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ಮತ್ತೆ 2 ಭಾಗದಲ್ಲಿ ಚಿನ್ನಯ್ಯ ಮತ್ತೆ ಮತ್ತಿತರ ಎಲ್ಲರೂ ಕೂಡ ಭೇಟಿಯಾಗಿದ್ದು. ಅಂದ್ರೆ ಧನಂಜಯ ಆಗಿರಬಹುದು, ಜೊತೆಗೆ ಗಿರೀಶ್ ಮಟ್ಟನ್ ಅವರೆಲ್ಲರೂ ಕೂಡ ಸಹಕಾರ ನಗರ ಮತ್ತೆ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಒಂದು ಕಚೇರಿಯಲ್ಲೂ ಕೂಡ ಭೇಟಿಯಾಗಿರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ಮಾಡಬೇಕು. ಆದ್ರೆ ಈಗ 6 ಗಂಟೆ ಆಗಿರುವಂತಹ ಕಾರಣಕ್ಕಾಗಿ ಇವತ್ತಿನ ಮಹಜರು ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ನಾಳೆ ಈ ಒಂದು ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗ ಅಧಿಕಾರಿಗಳು ಅದರ ಸ್ಟೆಪ್
ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲಿಂದ ನೇರವಾಗಿ ಸಿಐಡಿ ಕಚೇರಿಗೆ ಹೋಗಿ ಅಲ್ಲಿ ಚಿನ್ನಯ್ಯನನ್ನ ಏನು ಸಿಐಡಿ ಅಧಿಕಾರಿಗಳ ಒಂದು ಕಚೇರಿ ಕೊಟ್ಟು ಆತನನ್ನು ಇವತ್ತು ರಾತ್ರಿ ಅಲ್ಲೇ ಉಳಿಸಿಕೊಂಡು ನಾಳೆ ಬೆಳಗಿನ ಜಾವ ಮತ್ತೆ ಈ ಒಂದು ಮಹಜರು ಪ್ರಕ್ರಿಯೆ ಮುಂದುವರಿಸಿ ನಾಳೆ ಅಷ್ಟೊತ್ತಿಗೆ ಎಲ್ಲಾ ಪ್ರಕ್ರಿಯೆ ಮುಗಿಸಿಕೊಂಡು ಮತ್ತೆ ವಾಪಸ್ ಬೆಳ್ತಂಗಡಿ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ. ಯಾಕಂದ್ರೆ ಇಲ್ಲಿಂದ ನೇರವಾಗಿ ಬೆಳ್ತಂಗಡಿಗೆ ಹೋಗ್ಬೇಕಾ ಅಥವಾ ಸಿಐಡಿ ಕಚೇರಿಗೆ ಹೋಗ್ಬೇಕಂತೇಳಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿ ನಿರ್ಧಾರ ಮಾಡಲಿದ್ದಾರೆ. ಶ್ರೀಪಾದ್, ಓಕೆ, ಸಂಪರ್ಕದಲ್ಲಿರಿ ಮುತ್ತಪ್ಪ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದೆ ಎಸ್ಐಟಿ. ಆಸ್ತಿ ಆದಾಯಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿರೋದು. ಜಯಂತ್ ಮನೆ ಮೇಲಿರುವ ಕೊಠಡಿ ತಪಾಸಣೆ. ಜಯಂತ್ ವಾಸವಿರುವ ಮನೆ ಮೇಲಿರುವ ಕೊಠಡಿಯಲ್ಲಿ ಬುರುಡೆ ತಂದು ಇಟ್ಟಿದ್ದ. ಆ ಕೊಠಡಿಯ ಒಳಗಡೆ ಚಿನ್ನಯ್ಯ ಬುರುಡೆ ತಂದಿಟ್ಟಿದ್ದ. ಆ ರೂಮ್ನಲ್ಲಿ, ಈ ಜಯಂತ್ ಮನೆ ಮೇಲೆ ಒಂದು ರೂಮ್ ಇತ್ತು, ಆ ರೂಮ್ನಲ್ಲಿ ಈತ ಬುರುಡೆ ತಂದಿಟ್ಟಿದ್ದ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಹಜರ ನಡೆಸ್ತಾ ಇರೋದು. 4 ದಿನ ಇದೇ ರೂಮ್ನಲ್ಲಿ ಆ ಬುರುಡೆ ಇತ್ತು. ಚಿನ್ನಯ್ಯ ರೂಮ್ನಲ್ಲಿ 4 ದಿನ ಆ ಬುರುಡೆನ ಇಟ್ಟಿದ್ದ. ಜಯಂತ ಮನೆಯಲ್ಲಿ ಅಂತಿಮ ಹಂತದ ಮಹಜರು. ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನು ಇಟ್ಟಿದ್ದಾರೆ. ದಾಖಲೆಗಳು ಹಾಗೇನೆ ಲ್ಯಾಪ್ಟಾಪ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಂತಹ ವಸ್ತುಗಳನ್ನ ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಪ್ಯಾಕ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಈಗ ಏನ್ ನಡೀತಾ ಇದೆ? ಬಹುತೇಕ ಮಹಜರು ಮುಗಿದಂಗೇನಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಈ ಜಯಂತ್ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು. ಈಗ ಎಸ್ಐಟಿ ಅಧಿಕಾರಿಗಳು ಜಯಂತ್ ಅವರ ನಿವಾಸದಲ್ಲಿ ಸಿಕ್ಕಂತಹ ಎಲ್ಲಾ ವಸ್ತುಗಳನ್ನು ಕೂಡ ಸೀಸ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಏನೀಗ ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಯಾವ ರೀತಿಯಾಗಿ ಸೀಸ್ ಪ್ರಕ್ರಿಯೆ ಮಾಡಬೇಕು ಆ ರೀತಿಯಾಗಿ ಅಧಿಕಾರಿಗಳು ಈಗ ಸೀಸ್ ಮಾಡುವಂತಹ ಕೆಲಸ ಮಾಡ್ತಿರುವಂತದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಸೋಕೋ ಟೀಮ್ ಕೂಡ ಈಗ ಮನೆಯಲ್ಲಿರುವಂತಹ ಕಾರಣಕ್ಕಾಗಿ ಪ್ರತಿಯೊಂದನ್ನು ಕೂಡ ಚಿತ್ರೀಕರಣ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಜಯಂತ್ ಅವರ ನಿವಾಸದಲ್ಲಿ ಪ್ರತಿಯೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಜೊತೆಗೆ ಅವರ ಮನೆಯಲ್ಲಿ ಸಿಗುವಂತಹ ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಅವರ ನಿವಾಸದಲ್ಲಿ ಜಯಂತ್ ಅವರ ಮಗಳು ಮತ್ತೆ ಮಗ ಇರುವಂತಹ ಕಾರಣಕ್ಕಾಗಿ ಅವರಿಂದನೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಆದರೆ ಇದುವರೆಗೂ ಜಯಂತ್ ಅವರ ಪತ್ನಿ ಮನೆಗೆ